ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರೈ ಗೋಬಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಈ ಡ್ರೈ ಗೋಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಸ್ನ್ಯಾಕ್ಸ್ ಏನಾದರೂ ಬೇಕು ಅಂತ ಕಾಟ ಕೊಡ್ತಾನೆ ಇರ್ತಾರೆ ಅಲ್ವಾ? ಸೊ ಅವ್ರಿಗೋಸ್ಕರ ಇವತ್ತಿನ ರೆಸಿಪಿನ ಮಾಡ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು, ಎಷ್ಟೊತ್ತಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಇಲ್ಲಿ ನಾನು 4 ಕಾಲಿಫ್ಲವರ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಫ್ರೆಶ್ ಇರೋದು ತೊಗೊಂಡಿದ್ದೀನಿ ನಾನು. ಎಲೆ ಎಲ್ಲ ನೀಟಾಗಿ ಕಿತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಎತ್ತಿಟ್ಕೋಬೇಕು. ಯಾಕೆಂದರೆ ಇದನ್ನು ಹಾಗೆ ಡೈರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಚಿಕ್ಕದಾಗಿ ನಾವು ಗೋಬಿ ಮಾಡ್ತೀವಲ್ಲ ಆ ಶೇಪಿಗೆ ಚಿಕ್ಕದಾಗಿ ಪೀಸ್ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದ್ರ ಜೊತೆ 1 ಸ್ಪೂನಷ್ಟು ಸಾಲ್ಟು, 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಕಾಲಿಫ್ಲವರ್ನ ಪೀಸ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿಯೇ ನಾವು ಕಾಲಿಫ್ಲವರ್ನ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಕಾಲಿಫ್ಲವರ್ನ ಬೆಳಿಬೇಕಾದ್ರೆ ಫರ್ಟಿಲೈಸರ್ಸ್ನ ತುಂಬ ಜಾಸ್ತಿ ಕ್ವಾಂಟಿಟಿಲೇ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಫರ್ಟಿಲೈಸರ್ಸ್ ಎಲ್ಲ ಹೋಗಬೇಕು, ಅದ್ರ ಮೇಲಿರೋ ಡಸ್ಟ್ ಕ್ಲೀನ್ ಆಗಬೇಕು, ಮತ್ತು ಚಿಕ್ಕ ಪುಟ್ಟ ಬ್ಯಾಕ್ಟೀರಿಯಾ ಕೂಡ ಅದ್ರ ಮೇಲೆ ಕೂತಿರುತ್ತೆ. ಹಾಗಾಗಿ ನಾವು ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾಲಿಫ್ಲವರು ತುಂಬ ಚೆನ್ನಾಗಿ ಮತ್ತು ನೀಟಾಗಿ ಕ್ಲೀನ್ ಆಗುತ್ತೆ. ಅದರಲ್ಲಿರೋ ಡಸ್ಟ್ ಎಲ್ಲ ಅದೇ ನೀರಲ್ಲಿ ಉಳ್ಕೊಬಿಡುತ್ತೆ. ಸೊ ಹಂಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಈ ರೀತಿ ಕ್ಲೀನ್ ಮಾಡ್ಕೊಬೇಕು. ಇದನ್ನು ಕ್ಲೀನ್ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ಎತ್ತಿಡ್ಕೋಬೇಕು. ನೀಟಾಗಿ ನೀರನ್ನೆಲ್ಲ ಅಲ್ಲೇ ಫಿಲ್ಟ್ರ್ ಮಾಡಿಕೊಂಡು ಕಾಲಿಫ್ಲವರ್ನ ಒಂದು ಪಾತ್ರೆಯಲ್ಲಿ ಎತ್ತಿಡ್ಕೋಬೇಕು. ಕಾಲಿಫ್ಲವರ್ನ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಮಸಾಲೆನ ನಾವು ಸೇರ್ಸೋಕ್ಕೆ ಹೋಗಬಾರ್ದು. ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಇಲ್ಲೇ ಮಸಾಲೆನ ಸೇರ್ಸೋಕ್ಕೆ ಹೋಗಬಾರ್ದು. ಒಂದು 5 ನಿಮಿಷ ಅದನ್ನು ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಅದಾಗೆ ಡ್ರೈ ಆಗಿಬಿಡುತ್ತೆ. ತುಂಬ ಬಿಸಿ ಕೂಡ ಇರುತ್ತೆ ಅಲ್ವಾ, ಬಿಸಿ ನೀರಿಂದ ತೆಗೆದಿರೋದ್ರಿಂದ ಒಂದು 5 ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಟ್ಟರೆ ಅದು ಕೂಡ ನೀರೆಲ್ಲ ಸ್ವಲ್ಪ ಆವಿಯಾಗಿ ಡ್ರೈ ಆಗುತ್ತೆ. ಇವಾಗ ನಾನು ಇಲ್ಲಿ 4 ಸ್ಪೂನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. 3 ರಿಂದ 4 ಸ್ಪೂನು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾನು ಕಾಲಿಫ್ಲವರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಹಾಗಾಗಿ 4 ಸ್ಪೂನು ಕಾರ್ನ್ಫ್ಲೋರ್ ತೊಗೋತಾ ಇದ್ದೀನಿ. ಅದಾದಮೇಲೆ 2 ಸ್ಪೂನು ಮೈದಾ ಹಿಟ್ಟು ತೊಗೋತಾ ಇದ್ದೀನಿ. ಕಾರ್ನ್ಫ್ಲೋರು ಮತ್ತು ಮೈದಾ ಒಳ್ಳೆ ಕಾಂಬಿನೇಷನ್ನು. ಅದಾದಮೇಲೆ 2 ಸ್ಪೂನು ಅಚ್ಚ ಖಾರದ ಪುಡಿ ತೊಗೋತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಅಚ್ಚ ಖಾರದ ಪುಡಿ ತೊಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟನ್ನ ನೀವು ನೋಡಿ ಸೇರಿಸ್ಕೋಬೇಕು. ಯಾಕೆಂದರೆ ನಾವು ಕ್ಲೀನ್ ಮಾಡಬೇಕಾದ್ರೆ ಸಾಲ್ಟ್ ಸೇರಿಸಿರ್ತೀವಲ್ವ, ಹಾಗಾಗಿ ಇಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೋಡಿ 1 ಸ್ಪೂನಷ್ಟು ಹಾಕಿದರೆ ಸಾಕು. ಇದೆಲ್ಲ ಹಾಕಾದಮೇಲೆ ನೀಟಾಗಿ ನಾವು ಮಸಾಲೆ ಜೊತೆ ಕಾಲಿಫ್ಲವರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮತ್ತು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗೋಬಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನೀವು 1 ಸ್ಪೂನ್ ಆಯಿಲ್ ಕೂಡ ಯೂಸ್ ಮಾಡಬಹುದು. ನಾನು ಆಯಿಲ್ ಯೂಸ್ ಮಾಡಿಲ್ಲ. ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬಹುದು. ನೀರನ್ನು ನೋಡಿ ಸೇರಿಸ್ಕೋಬೇಕು. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಲೆಮನ್ ಜ್ಯೂಸು ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ನೀರನ್ನ ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೋಬೇಕು. ಇಲ್ಲಾಂದರೆ ನೋ ಪ್ರಾಬ್ಲಮ್, ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಕಾಲಿಫ್ಲವರ್ಗೆ ಅಂಟೋ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಾದಮೇಲೆ ಒಂದು ಬಾಣಲಿಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೋತಾ ಇದ್ದೀನಿ ನಾನು. ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಬಿಸಿ ಮಾಡಬೇಕು ಅಂತೇನಿಲ್ಲ. ಒಂದು ಮೀಡಿಯಮ್ ಹೀಟ್ ಆದರೆ ಸಾಕು. ನೋಡಿ ಈ ರೀತಿ ಆದರೆ ಸಾಕು, ತುಂಬ ಕಾಯಬೇಕು ಅಂತ ಏನಿಲ್ಲ. ಇದಾದಮೇಲೆ ನೋಡಿ ಕಾಲಿಫ್ಲವರ್ನ ಏನು ಕಲಸಿಟ್ಟಿದ್ನೋ ಅದನ್ನು ಒಂದೊಂದೇ ಬಿಡ್ತಾಯಿದ್ದೀನಿ. ಇದು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಅದನ್ನು ಬಿಡಿಯಾಗಿ ಬಿಡಬೇಕು. ನಾವು ಅದು ಹೇಗಿರುತ್ತೋ ಹಾಗೆ ಬಿಟ್ಟರೆ ಒಂದಕ್ಕೊಂದು ಅಂಟು ಬಿಡುತ್ತೆ, ಚೆನ್ನಾಗಿರಲ್ಲ ಆಮೇಲೆ ತೆಗೆದ್ಮೇಲೆ. ಸೊ ಹಾಗಾಗಿ ನಾವು ಬಿಡಬೇಕಾದ್ರೆ ಒಂದೊಂದೇ ಬಿಡಿಯಾಗಿ ಬಿಡಬೇಕು ಎಣ್ಣೆಯಲ್ಲಿ.
ಎಣ್ಣೆ ನೀಟಾಗಿ ಕಾಯ್ದಿದೆ ನೋಡಿ. ನಾವಿಲ್ಲಿ ಎಷ್ಟು ಬಿಟ್ಟರು ಅದು ಬೆಂದ ಮೇಲೆ ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ಪ್ಲೇಸ್ ಇದೆ ಅಲ್ಲೆಲ್ಲ ನೋಡಿಕೊಂಡು ಒಂದೊಂದೇ ಪೀಸಸ್ನ ಸೇರಿಸ್ತಾ ಬರಬೇಕು. ಇದು ಬೆಂದಮೇಲೆ ನಾನು ಇಷ್ಟು ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಅಲ್ವಾ, ಅದು ಸ್ವಲ್ಪ ಬಾಯ್ಲ್ ಆಗಲಿ. ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅದೆಲ್ಲ ತೋರಿಸ್ತೀನಿ ಇರಿ ಒಂದು ನಿಮಿಷ. ಬಾಯ್ಲ್ ಆದಮೇಲೆ ಅದೆಲ್ಲ ಚಿಕ್ಕದಾಗುತ್ತಲ್ಲ, ಸೊ ಪ್ಲೇಸ್ ತುಂಬ ಇದೆ ಅಂತ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಬಿಡಬೇಕಾದ್ರೆ ಕಂಪ್ಲೀಟಾಗಿ ಬಿಟ್ಬಿಡಿ. ನೋಡಿ ನಾನು ಎಷ್ಟು ಕಂಪ್ಲೀಟಾಗಿ ಬಿಟ್ಟಿದ್ದೆ, ಒಂದು ಸ್ವಲ್ಪನೂ ಪ್ಲೇಸ್ ಇಲ್ದಂಗೆ. ಅದು ಬಾಯ್ಲ್ ಆದಮೇಲೆ ಕುಗ್ಗಿದೆ ಸ್ವಲ್ಪ. ಇಷ್ಟು ಬೆಂದರೆ ಸಾಕು ನೋಡಿ. ಯಾವುದೇ ರೀತಿ ನಾನು ಆರ್ಟಿಫಿಷಿಯಲ್ ಕಲರ್ ಇಲ್ಲಿ ಯೂಸ್ ಮಾಡಿಲ್ಲ, ಆದರೂ ಗೋಬಿ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಹಾಕೋದ್ರಿಂದ ಗೋಬಿ ಕಲರ್ ಈ ರೀತಿ ಬರುತ್ತೆ. ಫೈನಲಿ ಗೋಬಿ ರೆಡಿ ಆಯಿತು ನೋಡಿ. ಯಾವುದೇ ರೀತಿ ಕಲರ್ ಹಾಕ್ತೀನಿ, ನ್ಯಾಚುರಲ್ಲಾಗಿ ಕಲರ್ ಯಾವ ರೀತಿ ಬಂದಿದೆ ಅಂತ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಎಷ್ಟು ಗರಿ ಬಂದಿದೆ ಅಂತ. ಇದ್ರ ಜೊತೆ ನಾನೊಂದು ಪುದೀನ ಚಟ್ನಿ ಮಾಡಿದ್ದೆ ಕಾಂಬಿನೇಷನ್ಗೆ, ಅದ್ರ ಜೊತೆ ಆನಿಯನ್ನು ಕಾಂಬಿನೇಷನ್ ಇದ್ರೆ ಸಕ್ಕತ್ತಾಗಿದೆ. ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಕೂಡ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಆಲ್.